ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿಯ ಮಿತಿಯನ್ನು ಏರಿಸಿದ ಕೇಂದ್ರ ಸರ್ಕಾರ. ಕ್ವಿಂಟಾಲ್ಗೆ 1 ಲಕ್ಷ ರೂಪಾಯಿ ತಲುಪಿದ ಈರುಳ್ಳಿ ಬೀಜ, ಸಂತಸದಲ್ಲಿ ರೈತರು. ಎಫ್ಸಿಐ ಗೋಧಿ ಸಂಗ್ರಹಣೆಯು 26.6 ಮಿಲಿಯನ್ಗೆ ಹೆಚ್ಚಳ. ಎಂಎಸ್ಪಿಗಿಂತ ಶೇಕಡ 2-9 ಕಡಿಮೆಯಾದ 3 ರಬಿ ಬೆಳೆಗಳ ಸರಾಸರಿ ಬೆಲೆ. ಸಸ್ಯ ಜೀವಶಾಸ್ತ್ರದಲ್ಲಿ ಓಮಿಕ್ಸ್ ಕುರಿತು ವಿಚಾರ ಸಂಕಿರಣ ನಡೆಸಲಿರುವ ಐಐಎಸ್ಆರ್. ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ 51,339 ಕೋಟಿ ರೂಪಾಯಿ ಮೀಸಲು. ಇದೀಗ ವಾರ್ತೆಗಳ ವಿವರ. ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿಯ ಮಿತಿಯನ್ನು ಏರಿಸಿದ ಕೇಂದ್ರ ಸರ್ಕಾರ. ಪಡಿತರ ಚೀಟಿದಾರರಿಗೆ ಉಚಿತವಾಗಿ ಅಥವಾ ಕಡಿಮೆ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ರೈತರಿಂದ ನೇರವಾಗಿ ಬೆಂಬಲ ಬೆಲೆಯಲ್ಲಿ ಭತ್ತ, ರಾಗಿ, ಬಿಳಿಜೋಳ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳನ್ನು ಖರೀದಿ ಮಾಡಲಾಗುತ್ತದೆ. ಇಲ್ಲಿಯವರೆಗೆ ನಿಗದಿಪಡಿಸಿದ ಪ್ರಮಾಣದಲ್ಲಿ ರಾಗಿ ಖರೀದಿಯು ಆಗದಿರುವ ಕಾರಣದಿಂದ ಇನ್ನು ಮುಂದೆ ಒಬ್ಬ ರೈತರಿಂದ ಗರಿಷ್ಠ 30 ಕ್ವಿಂಟಾಲ್ ರಾಗಿಯನ್ನ ಖರೀದಿ ಮಾಡಲು ಸರ್ಕಾರ ಮುಂದಾಗಿದೆ. ಕೃಷಿ ಮಾರಾಟ ಇಲಾಖೆಯಿಂದ ಈ ಹಿಂದೆ ಬೆಂಬಲ ಬೆಲೆಯಲ್ಲಿ ಒಬ್ಬ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ವರೆಗೆ ರಾಗಿಯನ್ನ ಮಾತ್ರ ಖರೀದಿ ಮಾಡಲಾಗುತ್ತದೆ ಎಂದು ಮಾರ್ಗಸೂಚಿಯನ್ನು ಹೊರಡಿಸಲಾಗಿತ್ತು. ರೈತರು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ರಾಗಿಯನ್ನ ಮಾರಾಟ ಮಾಡಲು ಪ್ರತಿ ಕ್ವಿಂಟಾಲ್ಗೆ 4,290 ರೂಪಾಯಿ ದರವನ್ನು ನಿಗದಿಪಡಿಸಲಾಗಿತ್ತು. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಕೃಷಿ ಇಲಾಖೆಯಿಂದ ಪ್ರತಿ ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಡೆಸುವ ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಮಾಹಿತಿಯು ದಾಖಲಾಗಿರುವುದು ಕಡ್ಡಾಯವಾಗಿದೆ. ಒಂದೊಮ್ಮೆ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಾಗದೇ ಇದ್ದಲ್ಲಿ ಅಥವಾ ತಾಳೆಯಾಗದೇ ಇದ್ದರೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ರೈತರಿಗೆ ಸಾಧ್ಯವಾಗುವುದಿಲ್ಲ. ಕ್ವಿಂಟಾಲ್ಗೆ 1 ಲಕ್ಷ ರೂಪಾಯಿ ತಲುಪಿದ ಈರುಳ್ಳಿ ಬೀಜ, ಸಂತಸದಲ್ಲಿ ರೈತರು. ಪ್ರಸಕ್ತ ವರ್ಷದಲ್ಲಿ ಈರುಳ್ಳಿ ಬೀಜ ಬೆಳೆಗಾರರು ಬಂಪರ್ ಬೆಲೆಯಿಂದ ಸಂತಸಗೊಂಡಿದ್ದಾರೆ. ಸದ್ಯಕ್ಕೆ 70 ಕಿಲೋಗ್ರಾಂ ತೂಕದ ಗುಲಾಬಿ ಬಣ್ಣದ ತಳಿಯ ಈರುಳ್ಳಿ ಬೀಜಕ್ಕೆ 50,000ದಿಂದ 55,000 ರೂಪಾಯಿ ಇದೆ. ಬಿಳಿ ಈರುಳ್ಳಿ ತಳಿಯ ಬೀಜಕ್ಕೆ 71,000ದಿಂದ 75,000 ರೂಪಾಯಿ ಕೊಟ್ಟು ಖರೀದಿದಾರರು ರೈತರ ಮನೆ ಬಾಗಿಲಿಗೆ ಬಂದು ಖರೀದಿಸುತ್ತಿದ್ದಾರೆ. ಈರುಳ್ಳಿ ಬೀಜವನ್ನ ರೈತರು ಚೀಲದ ಲೆಕ್ಕದಲ್ಲಿಯೇ ಮಾರಾಟ ಮಾಡುವುದು ರೂಢಿ. 70 ಕಿಲೋಗ್ರಾಂ ತೂಕದ ಬಿಳಿ ಈರುಳ್ಳಿ ಬೀಜಕ್ಕೆ 70,000 ರೂಪಾಯಿಗೂ ಅಧಿಕ ದರವಿದ್ದು ಕ್ವಿಂಟಾಲ್ಗೆ 1 ಲಕ್ಷ ರೂಪಾಯಿ ದರ ಲಭಿಸಿದಂತಾಗುತ್ತದೆ. ಅದೇ ರೀತಿ ಗುಲಾಬಿ ಬಣ್ಣದ ಈರುಳ್ಳಿ ತಳಿಗೆ ಕ್ವಿಂಟಾಲ್ಗೆ 75,000 ರೂಪಾಯಿ ದರವಿದೆ. ನವೆಂಬರ್ನಲ್ಲಿ ಬಿತ್ತನೆ ಮಾಡಿದವರು ಎಕರೆಗೆ 2-3 ಚೀಲ ಇಳುವರಿ ಪಡೆದರೆ, ಡಿಸೆಂಬರ್ನಲ್ಲಿ ಬಿತ್ತನೆ ಮಾಡಿದವರು ಎಕರೆಗೆ ಸರಾಸರಿ 4-5 ಚೀಲ ಇಳುವರಿ ಪಡೆದಿದ್ದಾರೆ. ಈ ಬೀಜ ಔಷಧ ತಯಾರಿಕೆಗೆ ಬಳಕೆಯಾಗುತ್ತದೆ ಎಂಬ ಮಾಹಿತಿ ಇದೆ. ಆದರೆ ಯಾವ ಔಷಧ ಮತ್ತು ಇದರ ಮಾರುಕಟ್ಟೆ ಎಲ್ಲಿದೆ ಎಂಬುದು ಬೆಳೆಗಾರರಿಗೆ ತಿಳಿದಿಲ್ಲ. ಮಾರುಕಟ್ಟೆಗಾಗಿ ಸಂಪೂರ್ಣವಾಗಿ ದಲ್ಲಾಳಿಗಳನ್ನು ನಂಬಿ ಈರುಳ್ಳಿ ಬೀಜ ಬೆಳೆಯುತ್ತಿದ್ದಾರೆ. ಅದೇನೇ ಇದ್ದರೂ ಈ ವರ್ಷದ ಬಂಪರ್ ಬೆಲೆ ಬೆಳೆಗಾರರ ಮುಖದಲ್ಲಿ ಮಂದಹಾಸ ಬೀರುವಂತೆ ಮಾಡಿದೆ. ಎಫ್ಸಿಐ ಗೋಧಿ ಸಂಗ್ರಹಣೆಯು 26.6 ಮಿಲಿಯನ್ಗೆ ಹೆಚ್ಚಳ. ಭಾರತೀಯ ಆಹಾರ ನಿಗಮದ ಮೂಲಕ ಸರ್ಕಾರ ಗೋಧಿ ಸಂಗ್ರಹಣೆಯನ್ನು ಮಾಡುತ್ತದೆ. ಸರ್ಕಾರ ಕಳೆದ ವರ್ಷ ಏಪ್ರಿಲ್ ಅಂತ್ಯಕ್ಕೆ 26.6 ಮಿಲಿಯನ್ ಟನ್ ಗೋಧಿಯನ್ನ ಖರೀದಿಸಿತ್ತು. 2025ರ ಏಪ್ರಿಲ್ ಅಂತ್ಯಕ್ಕೆ ಗೋಧಿ ಸಂಗ್ರಹಣೆ 27.36 ಮಿಲಿಯನ್ ಟನ್ಗೆ ತಲುಪಿದೆ. ಕೃಷಿ ಸಚಿವಾಲಯವು 2024-25ರ ಬೆಳೆ ವರ್ಷಕ್ಕೆ 115.43 ಮಿಲಿಯನ್ ಟನ್ ಗೋಧಿ ಉತ್ಪಾದನೆಯನ್ನು ಅಂದಾಜಿಸಿದೆ. ಸರ್ಕಾರ 31.27 ಮಿಲಿಯನ್ ಟನ್ ಗೋಧಿ ಖರೀದಿಸುವ ಆರಂಭಿಕ ಗುರಿ ಹೊಂದಿತ್ತು. ಆದರೆ ಮಧ್ಯಪ್ರದೇಶದಲ್ಲಿ ಈ ಮೊದಲಿನ 6 ಮಿಲಿಯನ್ ಟನ್ ಗೋಧಿ ಖರೀದಿ ಗುರಿಯನ್ನ ಈಗ 8 ಮಿಲಿಯನ್ ಟನ್ಗೆ ಏರಿಸಿದೆ. ಇದು ಒಟ್ಟಾರೆಯಾಗಿ ಭಾರತದ ಒಟ್ಟು ಗೋಧಿ ಖರೀದಿಯ ಗುರಿಯನ್ನು 33.2 ಮಿಲಿಯನ್ ಟನ್ಗೆ ಏರಿಸಿದಂತಾಗಿದೆ. ಸರ್ಕಾರದ ಈ ನಿರ್ಧಾರದಿಂದ ಇನ್ನಷ್ಟು ಹೆಚ್ಚು ಗೋಧಿ ಖರೀದಿಯಾಗುವುದರಿಂದ ರೈತರಿಗೆ ನೇರವಾಗಿ ಸಹಾಯ ಮಾಡಿದಂತಾಗುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಎಂಎಸ್ಪಿಗಿಂತ ಶೇಕಡ 2-9 ಕಡಿಮೆಯಾದ 3 ರಬಿ ಬೆಳೆಗಳ ಸರಾಸರಿ ಬೆಲೆ. ಈ ವರ್ಷದ ಆರಂಭದಲ್ಲಿ ರಬಿ ಬೆಳೆಗಳ ಕೊಯ್ಲು ಪ್ರಾರಂಭವಾದ ನಂತರ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಗೋಧಿಯ ಮಾರುಕಟ್ಟೆ ಬೆಲೆಯು ಕನಿಷ್ಠ ಬೆಂಬಲ ಬೆಲೆಗಿಂತ ಹೆಚ್ಚಿವೆ. ಅದೇ ರೀತಿ ಬಾರ್ಲಿ ಬೆಲೆ ಸಹ ಎಂಎಸ್ಪಿಗಿಂತ ಹೆಚ್ಚಿದೆ. ಆದರೆ ಇತರ 3 ಬೆಳೆಗಳಾದ ಸಾಸಿವೆ, ಕಡಲೆ ಮತ್ತು ಮಸೂರ್ ದರಗಳು ಆಯಾ ಎಂಎಸ್ಪಿಗಿಂತ ಶೇಕಡ 2-9 ಕಡಿಮೆಯಾಗಿದೆ. ಅಗ್ಮಾರ್ಕ್ ನೆಟ್ ಪೋರ್ಟಲ್ನ ದತ್ತಾಂಶದ ಪ್ರಕಾರ ಮಾರ್ಚ್ ಏಪ್ರಿಲ್ ಅವಧಿಯಲ್ಲಿ ಗೋಧಿ ಖರೀದಿಯ ಸರಾಸರಿ ಬೆಲೆ ಕ್ವಿಂಟಾಲ್ಗೆ 2,476 ರೂಪಾಯಿ ಆಗಿತ್ತು. ಇದು ಎಂಎಸ್ಪಿಗಿಂತ ಶೇಕಡ 2.1 ಹೆಚ್ಚಾದಂತಾಗಿದೆ. ಆದರೆ ಮಾರ್ಚ್ ಏಪ್ರಿಲ್ನಲ್ಲಿ 2,600 ರೂಪಾಯಿಯಿಂದ 2,451 ರೂಪಾಯಿಗೆ ಇಳಿಕೆಯಾಗಿದೆ. ಏಪ್ರಿಲ್ನಲ್ಲಿ ಗೋಧಿಯ ನಿಜವಾದ ಕೊಯ್ಲು ಆರಂಭವಾಗುವವರೆಗೂ ಮಾರುಕಟ್ಟೆಯಲ್ಲಿ ಬಹಳಷ್ಟು ಗೊಂದಲಗಳಿದ್ದವು. ಗೋಧಿಯ ಬಂಪರ್ ಉತ್ಪಾದನೆಯಾದರೂ ಮಾರ್ಚ್ನಲ್ಲಿ ಬೆಲೆ ಏರಿಕೆಯಾಗಿಯೇ ಇತ್ತು. ಸರ್ಕಾರವು 3 ವರ್ಷಗಳ ಕಾಲ ನಿರಂತರವಾಗಿ ನಿರೀಕ್ಷೆಗಿಂತ ಕಡಿಮೆ ಸಂಗ್ರಹಣೆಯನ್ನು ಮಾಡಿದ್ದರಿಂದ ಜನವರಿ-ಫೆಬ್ರವರಿಯಲ್ಲಿ ಗೋಧಿ ಬೆಲೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿತ್ತು ಎಂದು ವರದಿಗಳಿಂದ ತಿಳಿದು ಬಂದಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ.
ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಮತ್ತೆ ಕೃಷಿ ವಾರ್ತೆಗೆ ಸ್ವಾಗತ. ಸಸ್ಯ ಜೀವಶಾಸ್ತ್ರದಲ್ಲಿ ಓಮಿಕ್ಸ್ ಕುರಿತು ವಿಚಾರ ಸಂಕಿರಣ ನಡೆಸಲಿರುವ ಐಐಎಸ್ಆರ್ ಭಾರತೀಯ ಮಸಾಲೆ ಸಂಶೋಧನಾ ಸಂಸ್ಥೆಯು ಮೇ 20ರಿಂದ 22ರವರೆಗೆ ಕೋಜಿಕೋಡ್ನಲ್ಲಿ ಸಸ್ಯ ಜೀವಶಾಸ್ತ್ರದಲ್ಲಿ ಓಮಿಕ್ಸ್ನಲ್ಲಿ ಇತ್ತೀಚಿನ ಪ್ರವೃತ್ತಿಗಳು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಲಿದೆ. ಜೀವಕೋಶ, ಅಂಗಾಂಶ ಮತ್ತು ಜೀವಿಯ ರಚನೆಯ ಸಮಗ್ರ ನೋಟವನ್ನು ಒದಗಿಸುವ ಮತ್ತು ವಿಶ್ಲೇಷಿಸುವ ವೈಜ್ಞಾನಿಕ ವಿಧಾನವೇ ಓಮಿಕ್ಸ್. ಈ ವಿಚಾರ ಸಂಕಿರಣವು ದೇಶದಾದ್ಯಂತ ವಿಜ್ಞಾನಿಗಳು, ಶಿಕ್ಷಣ ತಜ್ಞರು, ಸಂಶೋಧನೆಗಾರರು ಮತ್ತು ಕೈಗಾರಿಕಾ ಪ್ರತಿನಿಧಿಗಳನ್ನು ಒಟ್ಟುಗೂಡಿಸಿ ಸಸ್ಯ ವಿಜ್ಞಾನ ಮತ್ತು ಕೃಷಿಯಲ್ಲಿ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಒಮಿಕ್ಸ್ ತಂತ್ರಜ್ಞಾನಗಳ ಕ್ಷೇತ್ರ ಮತ್ತು ಅವುಗಳ ಅನ್ವಯಗಳ ಕುರಿತು ಚರ್ಚಿಸಲಾಗುತ್ತದೆ. ಈ ವಿಚಾರ ಸಂಕಿರಣದಲ್ಲಿ ಪ್ರಮುಖ ತಜ್ಞರಿಂದ ಸಮಗ್ರ ಉಪನ್ಯಾಸಗಳು, ತಾಂತ್ರಿಕ ಪ್ರಬಂಧ ಪ್ರಸ್ತುತಿಗಳು ಮತ್ತು ಸುಸ್ಥಿರ ಕೃಷಿಯನ್ನ ಮುನ್ನಡೆಸುವಲ್ಲಿ ಕೃತಕ ಬುದ್ಧಿಮತ್ತೆಯ ವಿವಿಧ ವಿಷಯಗಳ ಕುರಿತು ಚರ್ಚೆ ಮಾಡಲಾಗುತ್ತದೆ. ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ 51,339 ಕೋಟಿ ರೂಪಾಯಿ ಮೀಸಲು. 2023-24 ಬರಗಾಲದಲ್ಲಿ 4.9% ಋಣಾತ್ಮಕ ಬೆಳವಣಿಗೆಗೆ ಕುಸಿದಿದ್ದ ಕರ್ನಾಟಕದ ಕೃಷಿ ವಲಯವು 2024-25ರಲ್ಲಿ ಉತ್ತಮ ಮಳೆಯ ನಂತರ 4% ಬೆಳವಣಿಗೆಯನ್ನ ತೋರಿಸಿದೆ. ಕರ್ನಾಟಕ ಸರ್ಕಾರವು 2025-26ರ ಬಜೆಟ್ನಲ್ಲಿ ಒಣಭೂಮಿ ಕೃಷಿಗೆ ಒತ್ತು ನೀಡಿದ್ದು, ಸಮಗ್ರ ಮಳೆಯಾಧಾರಿತ ಕೃಷಿ ನೀತಿಯನ್ನ ಜಾರಿಗೆ ತರಲಾಗುವುದು ಎಂದು ಘೋಷಿಸಿದೆ. ಇದಲ್ಲದೆ ಬೆಳೆ ಅಭಿವೃದ್ಧಿ ಸಲುವಾಗಿ ಕೃಷಿ ಭಾಗ್ಯ ಕಾರ್ಯಕ್ರಮದಡಿಯಲ್ಲಿ 12,000 ಕೃಷಿ ಹೊಂಡಗಳನ್ನು ನಿರ್ಮಿಸಲು ಬಜೆಟ್ ಪ್ರಸ್ತಾಪಿಸಿದೆ. ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು 1.81 ಲಕ್ಷ ರೈತರಿಗೆ 440 ಕೋಟಿ ರೂಪಾಯಿಯನ್ನು ಒದಗಿಸಲಾಗುತ್ತಿದೆ. ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ತೋಟಗಾರಿಕೆ, ಪ್ರವಾಸೋದ್ಯಮ, ಪುಷ್ಪ ಕೃಷಿ, ಅಲಂಕಾರಿಕ ಬೆಳೆಗಳು ಮತ್ತು ಔಷಧೀಯ ಸಸ್ಯಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಡಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸಲಾಗುತ್ತಿದೆ. ಮಲೆನಾಡಿನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಡಿಕೆ ಬೆಳೆಗಾರರನ್ನು ಸಂಕಷ್ಟಕ್ಕೆ ಸಿಲುಕಿಸಿರುವ ಎಲೆಚುಕ್ಕೆ ರೋಗವನ್ನು ನಿಯಂತ್ರಿಸಲು ಸಸ್ಯ ಸಂರಕ್ಷಣಾ ಕ್ರಮಗಳಿಗಾಗಿ ಬಜೆಟ್ನಲ್ಲಿ 62 ಕೋಟಿ ರೂಪಾಯಿ ಒದಗಿಸಲಾಗಿದೆ. ರೈತರು ಮತ್ತು ನೀತಿ ನಿರೂಪಕರು ಬೆಳೆಗಳ ಬಗ್ಗೆ ನಿಖರವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಮತ್ತು ಉತ್ಪಾದಕತೆಯನ್ನು ಸುಧಾರಿಸಲು ಡಿಜಿಟಲ್ ಕೃಷಿ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲು ಸರ್ಕಾರ ಮುಂದಾಗಿದೆ. ಒಟ್ಟಾರೆಯಾಗಿ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ 51,339 ಕೋಟಿ ರೂಪಾಯಿಯನ್ನು ಮೀಸಲಿರಿಸಲಾಗಿದೆ. ಜೀನೋಮ್ ಎಡಿಟೆಡ್ ಭತ್ತದ ತಳಿಗಳನ್ನು ಪ್ರಶ್ನಿಸಿದ ರೈತ ಸದಸ್ಯರನ್ನು ಆಡಳಿತ ಮಂಡಳಿಯಿಂದ ಹೊರಹಾಕಿದ ಐಸಿಎಆರ್. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು ವಾರಣಾಸಿ ಮೂಲದ ರೈತ ವೇಣುಗೋಪಾಲ್ ಭದ್ರಾವಡ್ ಅವರನ್ನು ಆಡಳಿತ ಮಂಡಳಿ ಮತ್ತು ಐಸಿಎಆರ್ ಸೊಸೈಟಿಯ ಸಭೆಯಿಂದ ಹೊರಹಾಕಿದೆ. ಎರಡೂ ಸಮಿತಿಗಳಲ್ಲಿ ರೈತ ಪ್ರತಿನಿಧಿಯಾಗಿರುವ ಶ್ರೀ ಭಾದ್ರವಾಡ್ ಅವರು ಇತ್ತೀಚೆಗೆ ಐಸಿಎಆರ್ ಅಭಿವೃದ್ಧಿಪಡಿಸಿದ ಭತ್ತದ ತಳಿಗಳನ್ನು ಪ್ರಶ್ನಿಸಿದ್ದರು ಮತ್ತು ಐಸಿಎಆರ್ನಲ್ಲಿ ನೇಮಕಾತಿಗಳು ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿದ್ದರು. ಈ ಸಂಸ್ಥೆಗಳಿಂದ ತಮ್ಮನ್ನು ತೆಗೆದುಹಾಕುವ ನಿರ್ಧಾರದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರ ಗಮನಕ್ಕೆ ತರಲಾಗುವುದೆಂದು ಶ್ರೀ ವೇಣುಗೋಪಾಲ್ ರವರು ಹೇಳಿದರು. ಐಸಿಎಆರ್ ಆಡಳಿತ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಸಂಜಯ್ ಗರ್ಗ್ ಅವರು ಉಚ್ಚಾಟನಾ ಆದೇಶದಲ್ಲಿ ಶ್ರೀ ಭದ್ರವಾಡ್ ಅವರು ಕಳೆದ 7-8 ತಿಂಗಳುಗಳಿಂದ ಕೇಂದ್ರ ಸರ್ಕಾರ, ಕೃಷಿ ಸಂಶೋಧನೆ, ಶಿಕ್ಷಣ ಇಲಾಖೆ ಮತ್ತು ಐಸಿಎಆರ್ನ ವಿವಿಧ ಅಧಿಕಾರಿಗಳ ವಿರುದ್ಧ ಕ್ಷುಲ್ಲಕ, ಆಧಾರರಹಿತ ಆರೋಪಗಳನ್ನು ಹೊರಿಸುವ ವಿವಿಧ ಮೇಲ್ಗಳನ್ನು ಕಳುಹಿಸುತ್ತಿದ್ದಾರೆ. ಸಂಸ್ಥೆಯ ಹಿತಾಸಕ್ತಿಗೆ ವಿರುದ್ಧವಾಗಿ ಪತ್ರಿಕಾ ಪ್ರಕಟಣೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಅವರ ಬೇಡಿಕೆಗಳು ಐಸಿಎಆರ್ ಸ್ಥಾಪಿತ ನಿಯಮಗಳ ಮತ್ತು ಕಾರ್ಯವಿಧಾನಗಳಿಗೆ ವಿರುದ್ಧವಾಗಿದೆ. ಇಂತಹ ಕೃತ್ಯಗಳಿಂದ ಅವರು ಐಸಿಎಆರ್ನ ಪ್ರತಿಷ್ಠೆಯನ್ನ ತೀವ್ರವಾಗಿ ಹಾಳು ಮಾಡಿದ್ದಾರೆ ಎಂದು ಶ್ರೀ ಗರ್ಗ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ.
ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.